ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಕೈ ಶಾಸಕರು ಕೂಡ ಹರಿಹಾಯ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಂತ ಎಚ್.ಡಿ.ಕೆ ಅವರ ವಿರುದ್ಧ ಕೈ ಶಾಸಕರು ಗರಂ ಆಗಿದ್ದಾರೆ. ಮುಡಾ ಸೈಟ್ ಹಂಚಿಕೆ ಕೆದಕಿದ ಜೆಡಿಎಸ್ಗೆ ಶಾಸಕ ಪ್ರದೀಪ್ ಈಶ್ವರ್ ಟಾಂಟ್ ಕೊಟ್ಟಿದ್ದಾರೆ. 2011ರಲ್ಲಿ ಯಡಿಯೂರಪ್ಪ ಪರಿಷತ್ನಲ್ಲಿ ಏನ್ ಮಾತನಾಡಿದ್ರೋ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಮುಡಾದಲ್ಲಿ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಆರೋಪ ಮಾಡಿದ್ರು 2011ರಲ್ಲಿ ಯಡಿಯೂರಪ್ಪನವರು. ಇವರು ಅಹಿಂದ ನಾಯಕ ಸಿದ್ದರಾಮಯ್ಯನವರು ಸಹಿಸೋದಿಲ್ಲ. ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಏನಿದ್ದಾರೆ ಅವರನ್ನೂ ಸಹಿಸೋದಿಲ್ಲ. ನೀವು ನಿಮ್ಮ ಸಮುದಾಯದವರನ್ನು ಸಹಿಸೋದಿಲ್ಲ, ಬೇರೆಯವರ ಸಮುದಾಯದವ್ರನ್ನು ಸಹಿಸೋದಿಲ್ಲ. ಯಾವ ಸಮುದಾಯದವ್ರನ್ನ ಹಾಗಾದ್ರೆ ಬೆಳೆಸಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ಕುಮಾರಸ್ವಾಮಿ ಅವರೇ, ನಿಮ್ಮ ಆಡಳಿತದಲ್ಲಿ ಅಥವಾ ಬಿಜೆಪಿ ಆಡಳಿತ ಸಂದರ್ಭದಲ್ಲಿ ಆದಂತ ಹಗರಣಗಳ ಬಗ್ಗೆ ಮಾತನಾಡ್ತೀರಾ? ಆ ಹಗರಣಗಳನ್ನ ಸಿಬಿಐಗೆ ಕೊಡುವಂತ ತಾಕತ್ತು ನಿಮ್ಗಿದೆಯಾ ಅಂತ ಸವಾಲ್ ಹಾಕಿದ್ದಾರೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್. ಇತ್ತ ಎಚ್.ಡಿ.ಕೆ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಸಚಿವರಾದ ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಮಸ್ಕಾರ ಸರ್. ಕಳೆದ ಕೆಲ ದಿನಗಳಿಂದ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮೂಢ ಹಗರಣದ ವಿಚಾರದಲ್ಲಿ ಮಾತಾಡ್ತಾ ಇದ್ರು ಸರ್. ಈ ಬಗ್ಗೆ ಆಗಾಗಲೇ ಏಕಸದಸ್ಯ ಪೀಠದ ಒಂದು ದೇಸಾಯಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಆಗಿದೆ. ಆದರೆ ಇದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರೇ, ಇವತ್ತು ನೀವು ಕೋಯಲೇಷನ್ ಆಗಿದ್ದೀರಲ್ಲ ಬಿಜೆಪಿ ಜೊತೆ, ಯಡಿಯೂರಪ್ಪ ಸಾಹೇಬರು 17ನೇ ತಾರೀಕು ಮಾರ್ಚ್ 2011 ಯಡಿಯೂರಪ್ಪ ಸಾಹೇಬರು ವಿಧಾನ ಪರಿಷತ್ತಲ್ಲಿ 11 ಗಂಟೆ 2 ನಿಮಿಷಕ್ಕೆ ಅವ್ರ ಭಾಷಣ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? 2011ರಲ್ಲಿ. ಯಡಿಯೂರಪ್ಪ ಸಾಹೇಬರು ಭಾಷಣದಲ್ಲಿ, ಸರ್ ಇದು ನಾನು ತಂದಿರೋ ಕಾಪಿ ಅಲ್ಲ, ವಿಧಾನ ಪರಿಷತ್ತಲ್ಲಿ ಕಲೆಕ್ಟ್ ಮಾಡಿರೋ ಕಾಪಿ. ಇದರಲ್ಲಿ ಆವತ್ತು ಯಡಿಯೂರಪ್ಪ ಸಾಹೇಬರು ಹಿರಿಯರಾದ ದೇವೇಗೌಡ ಸಾಹೇಬ್ರ ಕುಟುಂಬ ಮತ್ತು ಕುಮಾರಸ್ವಾಮಿ ಅವರು 130x110x80 ನಿವೇಶನ ಅವ್ರಿಗೆ ಅಲಾಟ್ ಆಗಿದೆ, ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ ಅಲಾಟ್ ಆಗಿದೆ ಅಂತ, ಮತ್ತು ಕುಮಾರಸ್ವಾಮಿ ಅವ್ರಿಗೆ ಸರ್ವೆ ನಂಬರ್ 17B ಮತ್ತು 17B1ನಲ್ಲಿ 300x200 ಫೀಟ್ ಅಲಾಟ್ ಆಗುತ್ತೆ ಅಂತ, ಇದನ್ನು 2011ರಲ್ಲಿ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಸಾಹೇಬರು ತಮ್ಮ ವಿರುದ್ಧ ಮಾತಾಡಿದ್ದು ಸರ್. ಇವತ್ತಿದೇ ವಿಚಾರಕ್ಕೆ ಬಿಜೆಪಿಯವರು ನೀವು ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಿರಲ್ಲ ಸರ್, ನನಗಿದು ಅರ್ಥನೇ ಆಗ್ತಿಲ್ಲ. ಕುಮಾರಸ್ವಾಮಿ ಅವರೇ, ಸಿದ್ದರಾಮಯ್ಯ ಸಾಹೇಬರು ಅಹಿಂದ ಸಮುದಾಯದ ಅತಿ ದೊಡ್ಡ ನಾಯಕ, ಅವ್ರನ್ನೂ ನಿಮ್ಮ ಕೈಯಲ್ಲಿ ಸಹಿಸೋಕ್ಕಾಗ್ತಿಲ್ಲ. ಹೋಗ್ಲಿ, ಪ್ರಧಾನಮಂತ್ರಿಗಳ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ ಕುಮಾರಸ್ವಾಮಿ ಅವರೇ, ಆದರೆ ಕನಕಪುರದ ಒಬ್ಬ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗೋದು ನೀವು ಅನ್ಕೊಂಡಷ್ಟು ಸುಲಭ ಅಂತೂ ಅಲ್ಲ. ಬಸ್ಸಲ್ಲಿ MLAಗಳು ಕರ್ಕೊಂಡೋಗಿ ರಾತ್ರೋರಾತ್ರಿ ಪದವಿ ತಗೊಂಡಷ್ಟು ಸುಲಭನೂ ಅಲ್ಲ. ಇವತ್ತು ಅಹಿಂದ ಸಮುದಾಯದ ನಾಯಕನನ್ನೂ ನೀವು ಸಹಿಸ್ತಾ ಇಲ್ಲ. ಹೋಗ್ಲಿ ಬಿಡಿ, ನಿಮ್ಮ ಸಮುದಾಯದ ಹುಡುಗಾರಿ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಖುಷಿ ಪಡಬೇಕಲ್ಲ. ನೀವು ಅವ್ರನ್ನೂ ಸಹಿಸ್ತಾ ಇಲ್ಲ. ಬೇರೆ ಸಮುದಾಯದವರು ಬೆಳೆಯೋದು ನಿಮಗಿಷ್ಟ ಇಲ್ಲ, ನಿಮ್ಮ ಸಮುದಾಯದವರು ಬೆಳೆಯೋದು ಇಷ್ಟ ಇಲ್ಲ. ಮತ್ತು ಇನ್ಯಾರನ್ನು ಬೆಳೆಸಬೇಕು ಅಂತಿದ್ದೀರಾ ಕುಮಾರಸ್ವಾಮಿ ಅವರೇ? ಮೂಢ ಹಗರಣದ ಬಗ್ಗೆ ತಾವೇನು ಪ್ರಸ್ತಾಪ ಮಾಡ್ತಿದ್ದೀರಾ, ದಯವಿಟ್ಟು ಇದ್ರ ಬಗ್ಗೆನೂ ಜುಡಿಷಿಯಲ್ ಎನ್ಕ್ವೈರಿ ಕೊಡಿ, CBI ಕೊಡಿ ಅನ್ನೋ ಕೇಳೋ ತಾಕತ್ತು ಕುಮಾರಸ್ವಾಮಿ ಅವರೇ ತಮಗಿದೆಯಾ? ಕುಮಾರಸ್ವಾಮಿ ಅವರ ನಿಜವಾದಂಥ ಅವರ ಮುಖದ ಅನಾವರಣ ನಿನ್ನೆ ಆಗಿದೆ. ಅವ್ರಿಗೆ ಕಾವೇರಿಯ ಹಿತಾಸಕ್ತಿಗಿನ್ನ ಅವ್ರಿಗೆ ಮಾಡೂಟ ಮುಖ್ಯ ಆಯಿತು. ಜ್ವಲಂತ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ನಾನು ಕಾವೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತಕ್ಕಂಥದ್ದನ್ನು ಅವರು ಚುನಾವಣೆಗೆ ಮುಂಚೆ ಮತದಾರರಿಗೆ ಮಾತು ಕೊಟ್ಟ ದಿನ ಮರ್ತಿದ್ದಾರೆ ಅಂತ ಕಾಣಿಸ್ತದೆ. ಅವರು ನಿನ್ನೆ ಹಾಜರಾಗಿ ಈ ವಿಚಾರವನ್ನು ನಾನು ಜವಾಬ್ದಾರಿ ತಗೋತೇನೆ, ನಾನು ಆ ಭಾಗದಲ್ಲಿ ಗೆದ್ದಿದ್ದೇನೆ, ಆ ಗೆದ್ದಿರ್ತಕ್ಕಂಥ ನನಗೆ ಮತವನ್ನು ಹಾಕುವಂಥ ಮತದಾರರಿಗೆ ನ್ಯಾಯ ಒದಗಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಅವ್ರು ಆಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೋ. ನಮಗೂ ಕೂಡ ಭ್ರಮ ನಿರಸನ ಆಗಿದೆ.
ಇವತ್ತು ಅವ್ರ ಮಾತಿಗೂ ಕೂಡ ತಪ್ಪಿದ್ದಾರೆ. ಕುಮಾರಸ್ವಾಮಿ ಅವರ ನಿಜವಾದಂತ ಅವರ ಮುಖದ ಅನಾವರಣ ನಿನ್ನೆ ಆಗಿದೆ. ಅವ್ರಿಗೆ ಕಾವೇರಿಯ ಹಿತಾಸಕ್ತಿಗಿನ್ನ ಅವ್ರಿಗೆ ಬಾಡೂಟ ಮುಖ್ಯ ಆಯಿತು. ಜ್ವಲಂತ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ನಾನು ಕಾವೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತಕ್ಕಂಥದ್ದನ್ನ ಅವರು ಚುನಾವಣೆಗೆ ಮುಂಚೆ ಮತದಾರರಿಗೆ ಮಾತು ಕೊಟ್ಟ ದಿನ ಮರ್ತಿದ್ದಾರೆ ಅಂತ ಕಾಣಿಸ್ತದೆ. ಅವರು ನಿನ್ನೆ ಹಾಜರಾಗಿ ಈ ವಿಚಾರವನ್ನು ನಾನು ಜವಾಬ್ದಾರಿ ತಗೋತೇನೆ, ನಾನು ಆ ಭಾಗದಲ್ಲಿ ಗೆದ್ದಿದ್ದೇನೆ, ಆ ಗೆದ್ದಿರ್ತಕ್ಕಂಥ ನನಗೆ ಮತವನ್ನು ಹಾಕುವಂಥ ಮತದಾರರಿಗೆ ನ್ಯಾಯ ಒದಗಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಅವ್ರು ಆಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೋ. ನಮಗೂ ಕೂಡ ಭ್ರಮ ನಿರಸನ ಆಗಿದೆ. ಇವತ್ತು ಅವ್ರ ಮಾತಿಗೂ ಕೂಡ ತಪ್ಪಿದ್ದಾರೆ. ಕುಮಾರಸ್ವಾಮಿ ಅವರ ನಿಜವಾದಂತ ಅವರ ಮುಖದ ಅನಾವರಣ ನಿನ್ನೆ ಆಗಿದೆ. ಅವ್ರಿಗೆ ಕಾವೇರಿಯ ಹಿತಾಸಕ್ತಿಗಿನ್ನ ಅವ್ರಿಗೆ ಬಾಡೂಟ ಮುಖ್ಯ ಆಯಿತು.